ಸ್ಪರ್ಧಿ ಅಶ್ವಿನಿಗೆ ಮತ್ತೆ ಸಂಕಷ್ಟ ಎದುರಾಗಿದೆ. ಬಿಗ್ ಮನಿಯಲ್ಲಿ ನಾಲಿಗೆ ಹರಿಬಿಟ್ಟಿದ್ದಾರೆ ಅಶ್ವಿನಿ. ಸ್ಪರ್ಧಿ ರಕ್ಷಿತಾಗೆ ಎಸ್ ಕ್ಯಾಟಗರಿ ಎಂದಿದ್ದಂತಹ ಅಶ್ವಿನಿ ಪದ ಬಳಕೆ ಖಂಡಿಸಿ ಬಿಡದಿ ಠಾಣೆಗೆ ವಕೀಲರಿಂದ ದೂರು ಕೂಡ ದಾಖಲಾಗಿದೆ. ಜಾತಿ ನಿಂದನೆ, ವ್ಯಕ್ತಿ ನಿಂದನೆ ಆರೋಪದ ಅಡಿ ದೂರು ದಾಖಲಾಗಿದೆ. ಅಶ್ವಿನಿ ಜೊತೆಗೆ ಕಲರ್ಸ್ ಬಿಸಿನೆಸ್ ಹೆಡ್ ಪ್ರಶಾಂತ್ ನಾಯಕ್, ಕ್ಲಸ್ಟರ್ ಹೆಡ್ ಸುಷ್ಮಾ ಹಾಗೂ ಡೈರೆಕ್ಟರ್ ಪ್ರಕಾಶ್ ವಿರುದ್ಧ ದೂರು ದಾಖಲಾಗಿದೆ. ದೂರಿನ ಅನ್ವಯ ಎನ್ಸಿಆರ್ ದಾಖಲಿಸಿದ್ದಾರೆ ಬಿಡದಿ ಪೊಲೀಸರು. ವಿಚಾರಣೆಗೆ ಹಾಜರಾಗುವುದಕ್ಕೆ ಪೊಲೀಸರಿಂದ ನೋಟಿಸ್ ಅನ್ನ ನೀಡಲಾಗಿದೆ. ಸ್ಟುಡಿಯೋದಲ್ಲೇ ವಿಚಾರಣೆಗೆ ಬಿಗ್ ಬಾಸ್ ಟೀಮ್ ಮನವಿ ಮಾಡಿಕೊಳ್ತಾ ಇದೆ. ಬಿಗ್ ಬಾಸ್ ಮನೆಗೆ ಹೋಗಿ ವಿಚಾರಣೆ ನಡೆಸುವಂತಹ ಸಾಧ್ಯತೆ ಇದೆ. ಬಿಗ್ ಬಾಸ್ ಮನೆಯಲ್ಲೇ ಹೇಳಿಕೆಯನ್ನ ದಾಖಲಿಸಿಕೊಳ್ಳಲಿಕ್ಕಿದೆ. ಖಾಕಿ ಎಸ್ ಕ್ಯಾಟಗರಿ ಅಂತ ಹೇಳಿ ರಂಪಾಟವನ್ನ ಮಾಡಿದ್ರು. ಅವರ ಬಟ್ಟೆಗಳನ್ನ ಏರ್ಚಾಡಿ ಆ ಸಂದರ್ಭದಲ್ಲಿ ಒಂದು ಶೋ ಯಾವ ರೀತಿಯಾಗಿ ನಡಿಬೇಕು ಆ ರೀತಿಯಾಗಿ ನಡಿಲಿಲ್ಲ. ಅದನ್ನ ಎಡಿಟ್ ಮಾಡಿಯೂ ಕೂಡ ಅವರು ಬೇರೆ ರೀತಿಯಾದಂತಹ ಪ್ರೋಮೋವನ್ನ ಮಾಡ್ಕೊಳ್ಬಹುದಾಗಿತ್ತು ಕಲರ್ಸ್ ಕನ್ನಡ ಕೂಡ. ಬಟ್ ಆದ್ರೆ ಜನರು ಖುಷಿ ಪಡ್ತಾರೆ, ಇದನ್ನೇ ಬಯಸ್ತಾರೆ ಅನ್ನುವಂತಹ ನಿಟ್ಟಿನಲ್ಲಿ ಅದನ್ನೇ ಪ್ರೋಮೋ ಅನ್ನ ಮಾಡಿ ಹರಿಬಿಟ್ರು. ಅದಾದ ನಂತರ ಅವರು ಮಾಡಿದಂತಹ ಪದ ಬಳಕೆ ಇದೆಯಲ್ಲ, ಅದಕ್ಕೆ ಸಾಕಷ್ಟು ಆಕ್ರೋಶಗಳು ಕೂಡ ವ್ಯಕ್ತವಾಯಿತು. ಎಸ್ ಕ್ಯಾಟಗರಿ ಅಂತಂದ್ರೆ ಏನು ಅನ್ನುವಂತಹ ಪ್ರಶ್ನೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಎಸ್.ಕೆ. ಮಂಜುನಾಥ್, ಕ್ರೈಮ್ ಬ್ಯೂರೋ ಹೆಡ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನ್ಯೂಸ್ ಡೆಸ್ಕ್ನಿಂದ. ಮಂಜುನಾಥ್, ಈಗ ನೋಡಿ ಎಸ್ ಕ್ಯಾಟಗರಿ ಅನ್ನುವಂತಹ ಪದವನ್ನು ಬಳಕೆ ಮಾಡಿದ್ರು ಅಶ್ವಿನಿ ಅವರು. ಸೊ ಈಗ ಈ ಒಂದು ಪ್ರಕರಣ ದಾಖಲಾಗಿದೆ. ಈ ಪ್ರಕರಣದ ತನಿಖೆ ಹೇಗೆ ಸಾಗತ್ತೆ? ಅವರನ್ನ ಹೊರಗಡೆ ಕರ್ಕೊಂಡು ಬರುವಂತಹ ಸಾಧ್ಯತೆಗಳು ತೀರಾ ಕಡಿಮೆ ಇದೆಯಾ, ಅಥವಾ ಅಲ್ಲೇ ಸ್ಟುಡಿಯೋಗೆ ಹೋಗಿ ತನಿಖೆಯನ್ನ ಮಾಡುತ್ತಾ ಖಾಕಿ? ಹೇಗೆ ಸಾಗತ್ತೆ ಈ ತನಿಖೆ ಅಂತ ಹೇಳಿ. ರಮ್ಯಾ, ಬಿಗ್ ಬಾಸ್ ಮನೆಯಲ್ಲಿ ಏನು ನಡೀತಕ್ಕಂಥ ಆಟಗಳಿದೆ, ಆ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಸ್ಪರ್ಧಿಗಳಾದಂಥ ರಂಜಿತಾ ಶೆಟ್ಟಿ ಜೊತೆಗೆ ಅಶ್ವಿನಿ ಗೌಡ ಏನಿದ್ದಾರೆ ಅವರ ನಡುವೆ ನಡೆದಂಥ ಕೆಲವೊಂದು ಮಾತಿನ ಚಕಮಕಿ ಇರ್ಬೋದು. ಈ ಸಂದರ್ಭದಲ್ಲಿ ಎಸ್ ಕ್ಯಾಟಗರಿ ಅಂತಕ್ಕಂಥ ಪದವನ್ನು ಆ ಬಿಗ್ ಬಾಸ್ ಸ್ಪರ್ಧಿಯಾದಂಥ ಅಶ್ವಿನಿ ಗೌಡ ಅವರು ಬಳಸಿದರು. ಈ ಸಂಬಂಧಪಟ್ಟಾಗೆ ಇಲ್ಲಿ ರಕ್ಷಿತಾ ಶೆಟ್ಟಿ ಏನಿದ್ದಾರೆ ಅವರ ವಿರುದ್ಧ, ಅಂದರೆ ಅವರ ಮಾನಕ್ಕೆ ಅಂದರೆ ಧಕ್ಕೆ ಇರ್ಬೋದು, ಅಥವಾ ಜಾತಿ ನಿಂದನೆ ಇರ್ಬೋದು, ಅಥವಾ ಅವರ ವ್ಯಕ್ತಿತ್ವದ ನಿಂದನೆ, ಈ ಸಂಬಂಧಪಟ್ಟಾಗಿ ಇಲ್ಲೂ ಸಹ ಎಸ್ ಅಂತ ಪದದ ಅರ್ಥವನ್ನು ಅವರು ಎಲ್ಲೂ ಸಹ ಹೇಳಿಲ್ಲ, ಯಾವ ಪದ ಬಳಸಿದ್ದಾರೆ ಅನ್ನೋದ್ರ ಬಗ್ಗೆ. ಈ ಸಂಬಂಧಪಟ್ಟಾಗೆ ಇಲ್ಲಿ ವಕೀಲರೊಬ್ಬರು ರಕ್ಷಿತಾ ಶೆಟ್ಟಿ ಅವರ ಒಂದು ಜಾತಿ ನಿಂದನೆ ಮಾಡಿರೋದಿರ್ಬೋದು, ಅಥವಾ ಅವರ ವೈಯಕ್ತಿಕವಾದಂಥ ನಿಂದನೆಯನ್ನು ಮಾಡಿದ್ದಾರೆ ಅಂತಕ್ಕಂಥ ಆರೋಪವನ್ನು ಮಾಡಿ ಬಿಡದಿ ಪೊಲೀಸ್ ಠಾಣೆಯಲ್ಲಿ ಒಂದು ದೂರನ್ನು ದಾಖಲು ಮಾಡಿದರು. ದೂರು ದಾಖಲಿಸ್ಕೊಂಡಿರ್ತಕ್ಕಂಥ ಬಿಡದಿ ಪೊಲೀಸರು ಈಗ ಅಶ್ವಿನಿ ಗೌಡ ಜೊತೆಗೆ ಅಲ್ಲಿನ ಒಂದು ಆ ಪ್ರೋಗ್ರಾಮ್ ಹೆಡ್ ಆಗಿರ್ತಕ್ಕಂಥ ಪ್ರಶಾಂತ್ ನಾಯಕ್ ಜೊತೆಗೆ ಕ್ಲಸ್ಟರ್ ಇದ್ದಂಥ ಸುಷ್ಮಾ, ಹೀಗೆ 4 ಜನರ ವಿರುದ್ಧ ಒಂದು FIR ಅನ್ನು ದಾಖಲು ಮಾಡ್ಕೊಂಡಿದ್ದಾರೆ. ಅವರಿಗೆ ವಿಚಾರಣೆಗೆ ಹಾಜರಾಗುವಂಥ ಒಂದು ನೋಟಿಸನ್ನು ಸಹ ಕೊಟ್ಟಿದ್ದರು. ಆದರೆ ಇಲ್ಲಿ ಆ ಬಿಗ್ ಬಾಸ್ ಮನೆಯಲ್ಲಿ ಸ್ಪರ್ಧೆ ನಡೀತಕ್ಕಂಥ ಹಿನ್ನೆಲೆಯಲ್ಲಿ ಅವರನ್ನ ಹೊರಗಡೆ ಕಳಿಸೋದಕ್ಕೆ ಸಾಧ್ಯವಾಗೋದಿಲ್ಲ. ಅವರ ವಿಚಾರಣೆ ಅವಶ್ಯಕತೆ ಇದ್ದರೆ ಬಿಗ್ ಬಾಸ್ ಮನೆಗೆ ಬಂದು ಹೇಳಿಕೆಯನ್ನು ದಾಖಲಿಸ್ಕೊಳ್ಬೋದು ಅಂತಕ್ಕಂಥ ಒಂದು ಇಲ್ಲಿ ಆಯೋಜಕರು ಪೊಲೀಸರ ಬಳಿ ಒಂದು ಮನವಿಯನ್ನು ಸಹ ಮಾಡಿಕೊಂಡಿದ್ರು. ಮನವಿ ಹಿನ್ನೆಲೆಯಲ್ಲಿ ಇವತ್ತು ಏನು 4 ಜನರಿಗೆ ಒಂದು ನೋಟಿಸನ್ನು ಕೊಟ್ಟಿದ್ದಾರೆ. ಆ ವಿಚಾರವಾಗಿ ಬಿಡದಿ ಪೊಲೀಸರು ಬಿಗ್ ಬಾಸ್ ಮನೆಗೆ ಹೋಗಿ ಅಶ್ವಿನಿ ಗೌಡ ಮತ್ತು ಪ್ರಶಾಂತ್ ನಾಯಕ್, ಸುಷ್ಮಾ ಇವರ ಒಂದು ಹೇಳಿಕೆಗಳನ್ನು ದಾಖಲು ಮಾಡಿಕೊಳ್ಳಲಿದ್ದಾರೆ. ರಮ್ಯಾ, ಮಾಹಿತಿಗಾಗಿ